ಹಾಯ್ ಎಲ್ಲರಿಗೂ ನಮಸ್ಕಾರ. ಮುಗ್ಧ ಮನಸ್ಸು ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಉದ್ದಿನ ವಡೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಬನ್ನಿ ಹೇಗೆ ಮಾಡೋದಂತ ನೋಡಿಕೊಳ್ಳೋಣ. ಮೊದಲು 1.5 ಕಪ್ ಉದ್ದಿನ ಬೇಳೆಯನ್ನು ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ತೊಳೆದುಕೊಳ್ಳಬೇಕು. ಎರಡರಿಂದ 3 ಬಾರಿ, ಜಾಸ್ತಿ ಧೂಳು ಇತ್ತು ಅಂದರೆ 4-5 ಸರಿ ತೊಳ್ಕೊಂಡ್ರೂ ಪರವಾಗಿಲ್ಲ. ಚೆನ್ನಾಗಿ ತೊಳೆದು ಮತ್ತೆ ಅದಕ್ಕೆ ನೀರು ಹಾಕಿ 8 ಗಂಟೆಗಳ ಕಾಲ ನೆನೆಯಲು ಬಿಡಿ. ನೋಡಿ, ಇದು ಇವಾಗ ನೆಂದಿದೆ. ಇಷ್ಟು ನೆಂದರೆ ಸಾಕು. ಇವಾಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ನೀರು ಹಾಕಬಾರದು. ಒಂದೇ ಸರಿ ಎಲ್ಲನೂ ಹಾಕಬಾರ್ದು, ಸ್ವಲ್ಪ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬರ್ಬೇಕು. ನೀರು ಹಾಕಬಾರ್ದು. ನೋಡಿ, ಇಷ್ಟು ನುಣ್ಣಗಿದ್ರೆ ಸಾಕು. ಗ್ರೈಂಡ್ರಲ್ಲಿ ಬೇಕಿದ್ರೆ ರುಬ್ಬೋದು, ಗ್ರೈಂಡ್ರ್ ಇಲ್ಲ ಅಂದರೆ ಸ್ವಲ್ಪ ಮಾಡ್ಕೊಳ್ಳೋದಾದರೆ ಈ ರೀತಿ ಮಿಕ್ಸಿಲಿ ರುಬ್ಬಿದ್ರೆ ಸಾಕು. ಆದರೆ ನೀರು ಹಾಕಬಾರ್ದು ಅಷ್ಟೇ. ನಾನು ಉಳಿದಿರುವ ಉದ್ದಿನ ಬೇಳೆ ಎಲ್ಲವನ್ನು ರುಬ್ಕೊಂಡಿದ್ದೀನಿ. ನಂತರ ಇದಕ್ಕೆ 2 ಸ್ಪೂನ್ ಅಕ್ಕಿ ಹಿಟ್ಟು, 4-5 ಕಾಳು ಮೆಣಸು ನುಣ್ಣಗೆ ಪೌಡ್ರ್ ಮಾಡ್ಕೊಂಡಿಲ್ಲ. ಒಂದು ಕಾಳು ಮೆಣಸು 4 ಭಾಗ ಆಗೋ ರೀತಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿಮೆಣಸಿನಕಾಯಿ. ನೀವು ಪೇಸ್ಟ್ ಮಾಡಬೇಕಿದ್ರೆ ಹಾಕ್ಕೋಬೋದು. ನಾನಿಲ್ಲಿ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಕಲಿಸ್ಕೊಂಡ್ರೆ ಸಾಕು. ಚೆನ್ನಾಗಿ ನಾದೋ ಅವಶ್ಯಕತೆ ಇಲ್ಲ. ನೀರು ಹಾಕಬಾರ್ದು. ಏನು ಹಿಟ್ಟು ರುಬ್ಕೊಂಡಿರ್ತೀವೋ ಅಷ್ಟೇ ಹದದಲ್ಲಿ ಕಲಿಸ್ಕೋಬೇಕು ಚೆನ್ನಾಗಿ. ನಂತರ ನಾನಿಲ್ಲಿ ಎಣ್ಣೆಯನ್ನು ಕಾಯಕ್ಕಿಟ್ಟಿದ್ದೆ. ಇವಾಗ ನೋಡಿ, ಎಣ್ಣೆ ಕಾದಿದೆ. ಇವಾಗ ನೀರಲ್ಲಿ ಕೈ ಅದ್ಕೊಂಡು ವಡೆ ರೀತಿ ಮಾಡಿ ಎಣ್ಣೆಗೆ ಹಾಕಬೇಕು. ಮಧ್ಯ ಹೋಲ್ ಮಾಡಿದ್ರೂ ಒಂದೊಂದು ಸರಿ ಕೂಡ್ಕೊಂಬಿಡ್ತೈತೆ. ಇಲ್ಲ ಹೋಲ್ ಮಾಡೋಕ್ಕಾಗಿಲ್ಲ ಅಂದರೆ ಹಾಗೆ ಕೂಡ ಹಾಕ್ಕೋಬೋದು. ಹಾಕ್ಬಿಟ್ಟು ಮೀಡಿಯಮ್ ಉರಿಯಲ್ಲೇ ಎರಡೂ ಕಡೆನೂ ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮ್ ಮಾಡೋಕ್ಕೆ ಹೋಗ್ಬಾರ್ದು, ಸೀದೋಗ್ಬಿಡ್ತೈತೆ. ಮೀಡಿಯಮ್ ಉರಿಯಲ್ಲೇ ಎರಡೂ ಕಡೆನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇವಾಗ ಇದು ಫ್ರೈ ಆಗಿದೆ. ಇವಾಗ ಇದನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೋತಾ ಇದ್ದೀನಿ. ನಂತರ ಇನ್ನೂ ಸ್ವಲ್ಪ ಉಳಿದಿರುವ ಹಿಟ್ಟಿತ್ತಲ್ಲ, ಅದನ್ನು ಎಣ್ಣೆಗೆ ಹಾಕ್ಕೋತಾ ಇದ್ದೀನಿ. ನೋಡಿ, ಇವಾಗ ಇದು ಕೂಡ ಫ್ರೈ ಆಗಿದೆ. ಇನ್ನೊಂದು ಕಡೆ ತಿರುಗಿಸಿ ಎರಡು ಕಡೆನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇವಾಗ ಇದು ಕೂಡ ಫ್ರೈ ಆಗಿದೆ. ಇದನ್ನು ಕೂಡ ಒಂದು ಪಾತ್ರೆಗೆ ತೆಗೆದಿಟ್ಕೋತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋ ನೋಡಿ. ನೋಡಿ, ಇವಾಗ ಉದ್ದಿನ ವಡೆ ರೆಡಿ ಆಯಿತು. ನೋಡಿ, ಕ್ರಿಸ್ಪಿಯಾಗಿ ಬಂದಿದೆ. ಒಳಗಡೆ ಸ್ಮೂತಾಗಿದೆ, ಹೊರಗಡೆ ಕ್ರಿಸ್ಪಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.